ಬೆಳಗಾವಿಯ ಶಿವಾನಂದ ನೀಲಣ್ಣನವರ ಹಗರಣವನ್ನೇ ಮೀರಿಸುವ ಮತ್ತೊಂದು ಗೋಲ್ಮಾಲ್ ಮೈಸೂರಲ್ಲಿ ಬಯಲಾಗಿದೆ. ಚಿನ್ನ ಗಿರ್ವಿ ಇಡ್ತಿದ್ದವರನ್ನೇ ಬಂಡವಾಳ ಮಾಡಿಕೊಂಡವ ಕೋಟಿ ಕೋಟಿ ಲೂಟಿ ಹೊಡೆದ ಆರೋಪ ಕೇಳಿ ಬರ್ತಿದೆ. ಚಿನ್ನ ಅಡ ಇಟ್ಟವರಿಗೆ ಚೊಂಬಿಟ್ಟ ಚಿನ್ನತಂಬಿ. ಎಸ್ಟಿಜೆ ಗೋಲ್ಡ್ ಕಂಪನಿಯ ಗಿರವಿ ಗೋಲ್ಮಾಲ್. ನಾವಿಟ್ಟಿರುವಂತದ್ದು ಗಿರಿವಿಗೆ. ಈಗ ಹೇಳ್ತಾನೆ ನಾವು ಖರೀದಿ ಮಾಡ್ಬಿಟ್ಟಿದೀವಿ, ನಿಮ್ಗೆ ಕೊಡಕ್ಕಾಗಲ್ಲ ಅಂತಾನೆ. ನಮ್ಮಂತ ಸಾವಿರಾರು ಮಿಡಲ್ ಕ್ಲಾಸ್ ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದಕ್ಕೆ ನನಗೆ ಥ್ರೆಟ್ನಿಂಗ್ ಮಾಡಿದ್ದಾನೆ. ನಿನ್ನನ್ನ ಎತ್ತು ಬಿಡ್ತೀನಿ ಅಂತ. ಎತ್ತ ನೋಡೋಣ ನೀನು, ಮುಟ್ಟ ನೋಡೋಣ ನನ್ನ ನೀನು. ಇವರ ಆಕ್ರೋಶ, ಆವೇಶದ ಹಿಂದೆ ಹತ್ತಾರು ಕಥೆಗಳಿವೆ. ಒಂದೊಂದು ಪೈಸೆಯನ್ನು ಕೂಡಿಟ್ಟು ಚಿನ್ನ ಖರೀದಿಸಿದ್ರು. ಮನೆಯಲ್ಲೇನೋ ಕಷ್ಟ ಇದೆ ಅಂತ ಚಿನ್ನ ಅಡಮಾನ ಇಟ್ಟಿದ್ರು. ಇವರ ಕಂಪನಿಯಲ್ಲಿದ್ರೆ ಸೇಫ್ ಆಗಿರುತ್ತೆ ಅನ್ನೋ ನಂಬಿಕೆಯಲ್ಲಿದ್ರು. ಆದ್ರೀಗ ಇವರ ನಂಬಿಕೆಯ ಗೋಪುರವೇ ನುಚ್ಚು ನೂರಾಗಿದೆ. ಚಿನ್ನತಂಬಿಯ ಗೋಲ್ಮಾಲ್ ಆಟಕ್ಕೆ ಮೈಸೂರಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಇವರ ಬಳಿ ಅಡ ಇಟ್ಟ ಚಿನ್ನವನ್ನೆಲ್ಲ ಕನ್ನ ಹಾಕಿದ್ದಾರೆ ಅಂತ ರೊಚ್ಚಿಗೆದ್ದಿದ್ದಾರೆ. ಅಡವಿಟ್ಟ ಚಿನ್ನದ ಹಣ ಕಟ್ಟೋದು ಸ್ವಲ್ಪ ಲೇಟ್ ಆದ್ರೂ ಎಲ್ಲಾ ಚಿನ್ನ ಕರಗಿಸಿ ಮಕ್ಮಲ್ ಟೋಪಿ ಹಾಕ್ತಿದ್ದಂತೆ ಈತನ ಕಳ್ಳಾಟಕ್ಕೆ ಕೆರಳಿ ಕೆಂಡವಾದವರು ಸಿಸಿಬಿ ಮೆಟ್ಟಿಲೇರಿದ್ದಾರೆ. ಮೈಸೂರಿನ ಎಸ್ಟಿಜೆ ಗೋಲ್ಡ್ ಕಂಪನಿ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ಯಾರೇ ಬಂಗಾರ ಅಡ ಇಡಬೇಕು ಅಂದ್ರೆ ಇಲ್ಲಿಗೆ ಬರ್ತಾ ಇದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡವ ಅಮಾಯಕರ ಜೀವನದಲ್ಲಿ ಕಳ್ಳಾಟ ಆಡುವುದಕ್ಕೆ ಶುರು ಮಾಡಿದಂತೆ. ಚಿನ್ನ ಗಿರವಿ ಇಟ್ಟವರು ಹೇಳಿದ ಟೈಮ್ಗೆ ಹಣ ಕಟ್ಟಬೇಕಿತ್ತು. ಇಲ್ಲದಿದ್ರೆ ಆವತ್ತೇ ಚಿನ್ನವನ್ನೆಲ್ಲ ಕರಗಿಸಿ ಮಾರಾಟ ಮಾಡ್ತಿದ್ದ. ಆಮೇಲೆ ಚಿನ್ನ ಕೇಳ್ಕೊಂಡು ಬಂದ್ರೆ ಧಮ್ಕಿ ಹಾಕಿ ಒಂದಿಷ್ಟು ಪುಡಿಗಾಸು ಕೊಟ್ಟು ಓಡಿಸ್ತಿದ್ದ ಅನ್ನೋ ಆರೋಪ ಕೇಳಿ ಬರ್ತಿದೆ. ಹೀಗಾಗಿ ವಾರದ ಹಿಂದೆ ರೊಚ್ಚಿಗೆದ್ದಿದ್ದ ಜನ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಹೋರಾಟಕ್ಕಿಳಿದಿದ್ರು. ಚಿನ್ನತಂಬಿಯನ್ನ ಸ್ಪಾಟ್ಗೆ ಕರೆಸಿ ಬೆವರಳಿಸಿದ್ರು. ಪ್ರತಿನಿತ್ಯ ಅರ್ಧ ಕೆಜಿ ಬಂಗಾರ ಕರಗಿಸ್ತಿದ್ದ ಚಿನ್ನತಂಬಿ. ಈತ ಅಂತಿಂತ ಆಸಾಮಿಯಲ್ಲ. ಒಂದು ದಿನಕ್ಕೆ ಅರ್ಧ ಕೆಜಿ ಬಂಗಾರ ಕರಗಿಸ್ತಿದ್ದಂತೆ. ಇದರಲ್ಲೇ ಗೊತ್ತಾಗುತ್ತೆ ಅದ್ಯಾವ ಲೆವೆಲ್ಗೆ ಈತನ ಬಳಿ ಚಿನ್ನ ಗಿರಿವಿ ಇಡ್ತಾ ಇದ್ರು ಅಂತ. ಈತನ ಬಳಿ ಚಿನ್ನ ಇಟ್ರೆ ಮುಗಿದು ಹೋಯ್ತು ಕಥೆ. ಹಣ ವಾಪಸ್ ಕೊಟ್ಟಾಗ್ಲೂ ಸರಿಯಾದ ಚಿನ್ನ ಕೊಡ್ತಿರ್ಲಿಲ್ಲ. ಹಲವರಿಗೆ ತೂಕದಲ್ಲೂ ಮೋಸ ಮಾಡಿದ್ದಾನಂತೆ. ಇಷ್ಟೇ ಅಲ್ಲ, ಇನ್ನೂ ಹಲವರು ಗಿರವಿ ಇಟ್ಟಿದ್ದ ಚಿನ್ನಕ್ಕೆ ತಾನೇ ಖರೀದಿ ಮಾಡಿದ್ದೀನಿ ಅಂತ ದಾಖಲೆ ಸೃಷ್ಟಿಸಿಕೊಂಡು ಆವಾಸ್ ಹಾಕ್ತಿದ್ದಂತೆ. ಹೀಗಾಗಿಯೇ ಜನ ರೊಚ್ಚಿಗೆದ್ದಿರೋದು. ಸುಮಾರು 80ಕ್ಕೂ ಹೆಚ್ಚು ಮಂದಿ ಚಿನ್ನತಂಬಿಯ ವಿರುದ್ಧ ಮೈಸೂರಿನ ಸಿಸಿಬಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಬಹುಶಃ ಸರಿಸುಮಾರು 8,000 ಕೋಟಿಗಿಂತಲೂ ಹೆಚ್ಚಿನ ಹಣದ ಅವ್ಯವಹಾರ ಈ ಕಂಪನಿಯ ಮೂಲಕ ನಡೆದಿರ್ತಕ್ಕಂಥದ್ದು. ಎಲ್ಲಿಂದಲೋ ಬಂದಂತಹ ಈ ಸುಂದರರಾಜ್ ಅನ್ನುವಂಥ ವ್ಯಕ್ತಿ ಚಿನ್ನತಂಬಿ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು ಸಾವಿರಾರು ಜನರ ಚಿನ್ನವನ್ನು ಅಡವಿಟ್ಟುಕೊಳ್ಳುವುದರ ಮುಖಾಂತರ ಅದನ್ನು ಮೋಸದಿಂದ ಕರಗಿಸಿ ಅದಕ್ಕೆ ಬೇರೆ ಬೇರೆ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಆ ಮೂಲಕವಾಗಿ ಆ ಗ್ರಾಹಕರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಸುದ್ದಿಯನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ. ತನಿಖೆ ನಡೆಸ್ತಾ ಇರೋ ಪೊಲೀಸರಿಗೆ ಮೇಲ್ನೋಟಕ್ಕೆ 20 ಕೋಟಿ ರೂಪಾಯಿ ವಂಚನೆ ಮಾಡಿರೋ ಶಂಕೆ ಇದೆ. ಹೀಗಾಗಿ ಎಲ್ಲ ಆಂಗಲ್ನಲ್ಲೂ ವಿಚಾರಣೆ ಮಾಡ್ತಾ ಇದ್ದು ಚಿನ್ನತಂಬಿಯ ಬುಡಕ್ಕೆ ಬಿಸಿ ನೀರು ಕಾಯಿಸ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.